ಫಿಲ್ಟರ್ ಕಫ್ ಒಂದು ಕಾಫ್ ಯಾಕಂದ್ರೆ ಚಿಕ್ಕ ಚಿಕ್ಕದು ಆದ್ರೆ ದೊಡ್ಡ ಕೆಲಸನ ಮಾಡುತ್ತೆ. ಫಸ್ಟ್ ಯಾವ್ದು ತೊಗೊಳೋಣ? ಕಾಫ್ ಕಾಫ್ ಬರ್ಕೊಡಿ. ಸಾಮಾನ್ಯ ಕಾಫ್ ಏನಕ್ಕೆ ಬಳಸ್ತೀವಲ್ಲ ಗೊತ್ತಿರ್ಬೇಕಲ್ಲ ನಿಮ್ಗೆ, ಗೊತ್ತಿರುತ್ತಲ್ವ ಸಾಮಾನ್ಯಗೆ. ಅದ್ ಹೇಳೋದ್ ಬೇಕಿಲ್ಲ ನಮ್ಗೆ. ಅದೇನ ಯಾಕೆಂದ್ರೆ ಬ್ಯೂಪ್ನಲ್ಲಿ ಕೇಳಿ ನಿಮ್ಗೆ ಕಂಠಪಟ ಇರುತ್ತೆ, ಏನು ಸಮಸ್ಯೆ ಬರುತ್ತೆ, ಏನಕ್ಕೆ ಬಳಸಬಹುದು ಅಂತ. ಮುಖ್ಯವಾಗಿ ಯಾರಿಗೆ ಅತಿಯಾದ ಕೆಮ್ಮು ಇರುತ್ತಲ್ಲ ಅಂತರಿಗೆ ಇದನ್ನ ಬಳಸ್ಕೋಬಹುದು. ಸಾಮಾನ್ಯವಾಗಿ ಅಸ್ತಮದಂತ ವೀಸಿನ ಸಮಸ್ಯೆ ಇರುತ್ತಲ್ಲ ಅಂತರಿಗೆ ಇದನ್ನ ಬಳಸ್ಕೋಬಹುದು ಅಂತ ಹೇಳ್ತಾರೆ. ಸೊ ಮೇನ್ಲಿ ಶೀತ ನೆಗಡಿ ಕೆಮ್ಮು ಜ್ವರ ಅಂತಕ್ಕೂ ಸಹ ಇದನ್ನ ಬಳಸಬಹುದು ಅಂತ ಹೇಳ್ತಾರೆ. ಓವರ್ ಆಲ್ ಟೋಟಲಿ ಬರ್ಕೊಳ್ಳಿ. ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಬರುತ್ತೆ ಅದನ್ನ ಹೇಳ್ತೀನಿ, ಬರ್ಕೊಳ್ತಾ ಹೋಗಿ. ಸಾಮಾನ್ಯ ಗೊತ್ತಿರುತ್ತೆ, ನಿಮ್ಮಲ್ಲಿ ಒಂದು ಕಾಫ್ ಇದ್ರೆ ತಗೊಂಡಿಟ್ಕೊಳ್ಳಿ, ಗೊತ್ತಾಗತ್ತೆ. ಕಾಫ್ ಅಲ್ಲಿ ಅಲೋವೆರಾ ಬರುತ್ತೆ, ವಾಸ ಬರುತ್ತೆ, ಪಿಪ್ಲಿ ಬರುತ್ತೆ, ತುಳಸಿ, ಶುಂಠ, ಸೌಂತ, ಲವಂಗ, ಅಪಮರ್ಗ, ಮುಲ್ಹೇತಿ, ನಾಗರ್ಮೋತ, ಸೋಮಲತಾ, ಇಷ್ಟು ಬರುತ್ತೆ. ಇವೆಲ್ಲ ಏನ್ ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಕೇಳಿ, ಒಂದೇ ತಗೊಳ್ಳಿ. ಅಲೋವೆರಾ ಬಗ್ಗೆ ನಾನು ಆಲ್ರೆಡಿ ಹೇಳಿದೀನಿ. ಅಲೋವೆರಾ ಬಗ್ಗೆ ಮತ್ತೆ ಹೇಳಿಸ ಅಂದ್ರೆ ಹೇಳಕ್ಕಾಗಲ್ಲ, ಟೈಮ್ ಆಗುತ್ತೆ. ಅಲೋವೆರಾ ಬಗ್ಗೆ ನಾನು ಆಲ್ರೆಡಿ ಹೇಳೋದ್ರಿಂದ ನೀವು ಬಂದಿರಲಿಲ್ಲ, ನಿಮ್ ಲಾಸ್ ಆಗಿದೆ. ಸೊ ಆಲ್ರೆಡಿ ನಾನು ಹೇಳಿದ್ ಮತ್ತೆ ರಿಪೀಟ್ ಮಾಡಕ್ಕೆ ಟೈಮ್ ಆಗುತ್ತೆ. ಓಕೆನಾ? ವಾಸ ಬರ್ಕೊಳ್ಳಿ. ವಾಸ VASA ಹೇಳ್ಬೋದಾ? ಇದರಲ್ಲಿ ವಾಸದಲ್ಲಿ ಏನ್ ಕೆಲಸ ಮಾಡುತ್ತದೆ? ಮುಖ್ಯವಾಗಿ ಕೆಮ್ಮು ಮತ್ತೆ ಶೀತನ ರಾಮವಣಂತೆ ನಿರ್ವಹಣೆ ಮಾಡುತ್ತಂತೆ. ಕೆಮ್ಮು ಮತ್ತೆ ಶೀತನ ನೋಡಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಷ್ಟು ಕೆಲಸ ಮಾಡುತ್ತಂದ್ರೆ, ಮತ್ತೆ ಕಫನ ನಿರ್ವಹಣೆ ಮಾಡುತ್ತಂತೆ. ಮತ್ತೆ ಅಲ್ಲಿ ನಿಮ್ಮ ಅನುಸಾರವಾಗಿ ಕೇಳಿಸ್ಕೊಂಡು ಬರ್ಕೊಂಡು ಹೋಗ್ತಾ ಹೋಗಿ. ಮತ್ತೆ ಉಸಿರಾಟ ಸಮಸ್ಯೆಯಿಂದ ಕಫ ಅದನ್ನ ನೀಟಾಗಿ ಹೊರ ಹಾಕ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕಫನ ಎಲ್ಲ ಅದು ಹೊರ ಹಾಕ್ಬೇಕು. ಕೆಲವರು ಕೆಮ್ಮಿ ಕಫ ಆಗಲ್ಲ. ಮತ್ತೆ ಅದರಲ್ಲಿ ಮುಖ್ಯವಾಗಿ ಶೀತ ಮತ್ತು ಅಲರ್ಜಿ ಸಮಸ್ಯೆ ಇರುತ್ತೆ. ಶೀತ ಮತ್ತು ಅಲರ್ಜಿ ಅಂತ ಇರುತ್ತಲ್ಲ, ಅದರಿಂದ ಅಥವಾ ಅದರ ಸೋಂಕಿನಿಂದ ನಿರಂತರವಾಗಿ ಕೆಮ್ಮು ಬಿಟ್ಟು ಬರ್ತಾ ಇರುತ್ತೆ. ಒಂದ್ಸಲ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ರೆ ಬಿಟ್ಟು ಬರ್ತಾರೆ. ಅಂತದ್ರಿಂದ ಇದು ಹೊರ ತರಲಿಕ್ಕೆ ತುಂಬಾ ಸಹಾಯ ಮಾಡುತ್ತಂತೆ. ಅದು ವಾಸ ಅಂತಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇದು ವಾಸ. ಮತ್ತೆ 2ನೇ ಪಾಯಿಂಟ್, ಅಸ್ತಮ ಮತ್ತು ಬ್ರಾಂಕೈಟಿಸ್. ಅಸ್ತಮ ಅಥವಾ ದೀರ್ಘಕಾಲದ ಬ್ರಾಂಕೈಟಿಸ್ ಅಂತ ಹೇಳಿದ, ಬ್ರಾಂಕೈಟಿಸ್ ಅಂದ್ರೆ ಕುಯ್ ಸೌಂಡ್ ಬರ್ತದೆ. ಆ ಸಮಸ್ಯೆ ಅದಕ್ಕೆ ತುಂಬಾ ಅದು ಆ ಒಂದು ಸಮಸ್ಯೆನ ಆಚೆ ತರಲಿಕ್ಕೆ ತುಂಬಾ ಸಹಾಯ ಮಾಡುತ್ತದೆ ಇದು. ಮತ್ತೆ ಆ ಲಂಗ್ಸ್ ಏನಿದೆಯಲ್ಲ, ಶ್ವಾಸಕೋಶದ ಆ ಒಂದು ವೇವ್ ಇದೆಯಲ್ಲ, ಮಾರ್ಗ, ಆ ಉಸಿರಾಟ ಎಳ್ಕೊಳ್ಳೋಕೆ ಬಿಡಕ್ಕೆ. ಒಂದ್ ಕಡೆ ಕೆಲವರಿಗೆ ಗೊತ್ತಾಗಬೇಕು ಅಂದ್ರೆ ಒಂದ್ ಕಡೆ ಮೂಗನ್ನು ಮುಚ್ಚಿ ಒಂದ್ ಕಡೆ ಮೂಗನ್ನು ಬಿಟ್ಟು ನೋಡ್ಬೇಕು, ಗೊತ್ತಾಗತ್ತೆ ಎರಡು ಸರಿಯಾಗಿ ವರ್ಕ್ ಆಗ್ತಿದೆ ಅಂತ. ಹಾಗೆ ಈ ಉಸಿರಾಟ ಹಾಡ್ಲಿಕ್ಕೆ ಸುಲಭವಾಗಿ ಅದು ಹೋಗ್ಲಿಕ್ಕೆ, ನಂದು ವಾಯು ಹೋಗ್ಲಿಕ್ಕೆ, ಗಾಳಿ ಹೋಗ್ಲಿಕ್ಕೆ ಅದ್ ಬೇಕಾದಂತ ವ್ಯವಸ್ಥೆ ಮಾಡ್ಕೊಡತ್ತಂತೆ. ಎಲ್ಲೂ ಅಡೆತಡೆಯಿಂದ ನೀಟಾಗಿ ಉಸಿರಾಟ ಗೆಲ್ಕೋಬೇಕು. ಅಂದ್ರೆ ಬ್ರೀತ್ ಈಸಿ ಅಂತ ಹೇಳ್ತೀವಲ್ಲ, ಬ್ರೀತ್ ಈಸಿ ಅಂತ ಹೇಳ್ತೀವಲ್ಲ, ಆತರ ಈಸಿ ಮಾಡ್ಕೊಡುತ್ತೆ. ನೆಕ್ಸ್ಟ್ ಬರ್ಕೊಡಿ, ಶ್ವಾಸನಾಳದ ಕೊಳವೆಗಳಲ್ಲಿ ಉರಿಭೂತವನ್ನ ಕಡಿಮೆ ಮಾಡುತ್ತೆ. ಅಂದ್ರೆ ಲಂಗ್ಸ್ ಅಂತ ಹೇಳ್ತೀವಲ್ಲ, ಶ್ವಾಸಕೋಶದ ಆ ಕೊಳವೆ ಅಂತ ಹೇಳ್ತೀವಲ್ಲ, ಆ ಪೈಪ್ ಅನ್ನ ಅಲ್ಲಿ ಊತ ಇರುತ್ತೆ. ಅಂದ್ರೆ ಸಖತ್ತು ಒಂಥರ ಬಿಸಿ ಆದ ಒಂದು ವಾತಾವರಣ ಬರ್ತಿರತ್ತೆ. ಒಂಥರ ಒಂದು ಹೀಟ್ ಆಗಂತ ಒಂಥರ ಉಸಿರಾಟ ತುಂಬಾ ಉಸಿರ ಆಗುತ್ತೆ. ಅಂದ್ರೆ ಎದೆ ಮೇಲೆ ಅವ್ರು ಕೂತಂಗ್ ಆಗ್ತಾರೆ ನೋಡಿ, ಆ ಸಮಸ್ಯೆನ ಆಚೆ ತರಗುತ್ತೆ. ಜೊತೆಗೆ ಗಂಟಲ ನೋವು ಸರಿ ಮಾಡುತ್ತೆ. ಮತ್ತೆ ಗಂಟ್ಲು ಕಿರಿಗಿರಿ ಮತ್ತೆ ಗಂಟಲು ಒಣಗುತ್ತದೆ ನೋಡಿ, ಗಂಟು ಪಾಸರ್ ಮಾಡ್ಕೊಡುತ್ತೆ. ಮತ್ತೆ ಮುಖ್ಯವಾಗಿ ಟಿಬಿ ಕ್ಷಯ ರೋಗ, ಟಿಬಿ ಅಂತ ಹೇಳೋದು, ಕ್ಷಯ ರೋಗ ಅಂತೀವಲ್ಲ, ಆ ರೋಗನ ತುಂಬಾ ಹೆಲ್ಪ್ ಮಾಡ್ತದೆ ಅದನ್ನ ಆಚೆ ತರಕ್ಕೆ. ನಿರಂತರವಾಗಿ ಯಾವಾಗ್ಲೂ ಕೆಮ್ಮಿದ್ರೆ ಟಿಬಿ ಕಾಯಿಲೆ ತಿಳ್ಕೊಂಡಿರ್ತಾರೆ ಸಾಮಾನ್ಯವಾಗಿ, ನೋಟ್ ಟೆಸ್ಟ್ ಮಾಡಿಸ್ಕೋಬೇಕು. ಅದು ವಿರೋಧಿ ಕೆಲಸ ಮಾಡುತ್ತೆ. ಮತ್ತೆ ಕೆಮ್ಮನ್ನ ಹಂತ ಕಮ್ಮಿ ಮಾಡುತ್ತೆ. ಜೊತೆಗೆ ಶ್ವಾಸಕೋಶಗಳನ್ನ ಸಮೃದ್ಧಗೊಳಿಸ್ತದಂತೆ. ಅದು ವಾಸ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬರ್ಕೊಡಿ, ಪಿಪ್ಲಿ. ಸ್ಪೆಲ್ಲಿಂಗ್ ಹೇಳ್ತೀನಿ ಕೇಳಿ, PIPPLI, ಪಿಪ್ಲಿ. ನಿಮ್ಮಲ್ಲಿ ಕಾಫ್ ಇದ್ರೆ ಅನುಕೂಲ ಆಗತ್ತೆ, ನೋಡ್ಕೊಂಡ್ ಬರ್ಕೋಬಹುದು.
ಅಥವಾ ನಿಮ್ಮಲ್ಲಿ ಪಿಪಿಡಿ ಇದ್ರೆ ನೋಡ್ಕೊಂಡ್ ಬರ್ಕೋಬಹುದು, ಅಥವಾ ನಿಮ್ಮಲ್ಲಿ ಕ್ಯಾಟ್ಲಾಗ್ ಇದ್ರೆ ನೋಡ್ಕೊಂಡ್ ಬರ್ಕೋಬಹುದು. ಪಿಪ್ಲಿ PIPPLI ಪಿಪ್ಲಿ ಇದು ಏನ್ ಕೆಲಸ ಮಾಡ್ತದ್ರೆ, ಒಂದು ಉದ್ದ ಇದೆ, ಸಖತ್ ಉದ್ದ ಇದೆ ಇದು. ಆ ಉದ್ದ ಇರೋದನ್ನ ಬಾಲ ಗೀಲ ಎಲ್ಲ ಕಟ್ಟು ಮಾಡಿ 3 ಅಕ್ಷರದಲ್ಲಿ ಹೇಳ್ತೀನಿ ಕೇಳಿ. ಮಲಬದ್ಧತೆ ಅಂದ್ರೆ ಮೋಷನ್ ಆಗ್ಲಿ ತುಂಬಾ ಕಷ್ಟ ಪಡ್ತಾರಲ್ಲ ಅಂತರಿಗೆ ತುಂಬಾ ರಿಲೀಫ್ ಮಾಡ್ಕೊಡುತ್ತೆ. ಮತ್ತೆ ಅದಕ್ಕೆ ಏನು ಹೊಟ್ಟೆ ಊದ್ಕೊಳ್ಳೋದು ಅದಕ್ಕೆಲ್ಲ ಸಹಾಯ ಮಾಡ್ತಾ ಹೋಗುತ್ತೆ. ಅತಿಸಾರ ಅಂದ್ರೆ ಡಿಸೆಂಟ್ರಿ ಇದೆಯಲ್ಲ, ಆ ಡಿಸೆಂಟ್ ಅದು ನೋಡ್ಕೊಳ್ಳುತ್ತೆ. ಜೊತೆಗೆ ಸರಾಗ ಹೋಗ್ಲಿ ಮಲಬದ್ಧತೆ ನೀಟಾಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಕೆಮ್ಮು ಮತ್ತೆ ಶೀತಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಈ ಕೆಲಸ ಮಾಡುತ್ತೆ ಅಂದ್ರೆ ಅಜೀರ್ಣ ಮತ್ತು ನೆಗಡಿ. ಅಜೀರ್ಣ ಸಮಸ್ಯೆ ಅಂದ್ರೆ ಊಟ ಸೇರಕ್ಕೆ ನೋಡಿ, ಒಂಥರ ಹೊಟ್ಟೆ ಉಬ್ಬರದಾಗ ಆಗ್ತಿರುತ್ತೆ, ಅಂತದಿಗೆ ಊಟ ಸೇರ್ಸಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಕೆಲವರಿಗೆ ಕೆಮ್ಮಿದ್ದಾಗ ಊಟ ಸೇರಕ್ಕಲ್ಲ, ಕೆಲವರಿಗೆ ಊಟನ ಒಳಕ್ ಹೋಗಕ್ಕಲ್ಲ, ಒಂಥರ ಏನೋ ಎದೆ ಗೂಡಲ್ಲಿ ಕೂತಂಗ್ ಆಗ್ತಾರತ್ರ, ಆ ಸಮಸ್ಯೆ ಹತ್ತಿದ್ ಬರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಬರ್ಕೊಳ್ಳಿ, ಆ ತುಳಸಿ ಬಗ್ಗೆ ಹೇಳಂಗಿಲ್ಲ. ತುಳಸಿ ಬಗ್ಗೆ ನಾನು ನೆಕ್ಸ್ಟ್ ಪಾಯಿಂಟ್ ಬಂದು ತುಳಸಿಗೆ. ಆ ತುಳಸಿ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಟೈಮ್ ಆಗ್ಬಿಡುತ್ತೆ. ಯಾಕೆಂದ್ರೆ ನಾನು ಮೊನ್ನೆನೆಲ್ಲ ಹೇಳಿದೀನಿ ನಾನು, ಅದು ಮತ್ತೆ ಹೇಳಕ್ ಹೋಗಲ್ಲ. ಇಮ್ಯುನಿಟಿ ಕಪ್ಪಲ್ಲೇ ಹೆಚ್ಚು ಕಮ್ಮಿ ಅಲೋವೆರಾ ಬಂದಿರುತ್ತೆ, ತುಳಸಿ ಬಂದಿರುತ್ತೆ. ನೆಕ್ಸ್ಟ್ ಸೌಂತ್ ಅಂತ ಬಂದಿದೆ, ಬರ್ಕೊಳ್ಳಿ. SOUNTH ಸೌಂತ್ ಅಂತ, ಇದು ಸಂಸ್ಕೃತ ಪದ. ಯಾರ್ಯಾರು ಗೊತ್ತಾ ಸೌಂತ್ ಅಂದ್ರೆ? ಶುಂಠಿ, ಒಣಶುಂಠಿ. ಸರಿ, ಬರ್ಕೊಳ್ತಾ ಹೋಗಿ, ಹೇಳ್ತಾ ಹೋಗ್ತೀನಿ. ಸಾಮಾನ್ಯ 7 ಪದ ಗೊತ್ತಿರೋ ಹೇಳಿ ನೋಡೋಣ, ಏನ್ ಕೆಲಸ ಮಾಡುತ್ತೆ ಶುಂಠಿ ಅದ ಹೋಗಿ ಹೇಳ್ತಾ ಹೋಗಿ. ಯಾರಿಗೂ ಗೊತ್ತಿಲ್ಲ ಶುಂಠಿ? ಗಂಟ್ಲು ಕೆರ್ತಾ ಇದ್ರೆ ಕಡಿಮೆ ಮಾಡುತ್ತೆ, ಕಫ ಕಟ್ಟಿದ್ರೆ ನೀರ್ ಆಗೋಂಗ್ ಮಾಡುತ್ತೆ ಸರ್, ಅದೆಲ್ಲ ಕರಗಿ ಡೈಜೆಷನ್ ಹೆಲ್ಪ್ ಮಾಡುತ್ತೆ, ಕಫ ಡೈಜೆಷನ್ ಮಾಡುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಮತ್ತೆ ಆಮೇಲೆ ಬ್ಯಾಡ್ ಬ್ರೀತ್ ಕಮ್ಮಿ ಮಾಡುತ್ತೆ ಸರ್, ಕೆಟ್ಟ ಸ್ಮೆಲ್ ಬಳಸ್ಬೋದು. ಗ್ಯಾಸ್ಟ್ರಿಕ್ ಗೆ ಹಸಿ ಶುಂಠಿನ ರಸನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಸೂಪರ್, ಎಲ್ಲ ಹೇಳಿ ಕರೆಕ್ಟ್ ಹೇಳಿದ್ರೆ, ಸೂಪರ್ ಹೇಳಿರಿ. ಓಕೆ, ಕೆಲವರು ಟ್ರೈ ಮಾಡಿರ, ಬರ್ಕೊಳ್ಳಿ. ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ ಮೇನ್ಲಿ ಗ್ಯಾಸ್ಟ್ರಿಕ್ ಕನ್ಸರ್ನ್ ಮಾಡ್ಕೊಂಡು, ಅಂದ್ರೆ ಯಾರಿಗೆ ಹೊಟ್ಟೆ ಉಬ್ಬರ ಅಜೀರ್ಣ ಆಗಿರುತ್ತೆ, ಅಂದ್ರೆ ಹೊಟ್ಟೆ ಉಬ್ಬರ ಆಗಿರುತ್ತೆ, ಊಟ ಸರಿಯಾಕಲ್ಲ, ಓವರ್ ಗ್ಯಾಸ್ಟ್ರಿಕ್ ಇರುತ್ತೆ, ಮತ್ತೆ ಯಾವಾಗಲೂ ಉಳಿತಿಗೆ ಬರ್ತಕ್ಕಂಥದ್ದು, ಅದಕ್ಕೆ ತುಂಬಾ ಹೆಲ್ಪ್ ಹೋಗುತ್ತೆ. ನೆಕ್ಸ್ಟ್ ಅಜೀರ್ಣ ಸಮಸ್ಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಜೀರ್ಣ ಗೊತ್ತಾಗ್ಬಿಡುತ್ತಲ್ಲ ನಿಮ್ಗೆ, ಅಜೀರ್ಣ ಸಮಸ್ಯೆ ಗೊತ್ತಿರುತ್ತೆ ನಿಮ್ಗೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಕೊಡಬೇಕಿಲ್ಲ. ಮತ್ತೆ ಮಲಬದ್ಧತೆ ಅಂದ್ರೆ ಯಾರಿಗೆ ಮೋಷನ್ ಆಗುತ್ತಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಶ್ವಾಸಕೋಶಗಳನ್ನ ಶುದ್ಧಿ ಮಾಡುತ್ತೆ, ಅದರಲ್ಲೂ ಮುಖ್ಯವಾಗಿ ಆಂಟಿ ಬ್ಯಾಕ್ಟೀರಿಯಲ್ ಅಂದ್ರೆ ಈ ಬ್ಯಾಕ್ಟೀರಿಯಾಗಳ ವಿರೋಧವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಸ್ನಾಯು ನೋವು, ಅಯ್ಯೋ ಸಾರ್ ನರ ಎಳಿತವೆ ಸಾರ್, ಸಕ್ಕತ್ತೂರಿ ಸರ್, ಎಳ್ತಾ ಬರುತ್ತೆ ಸರ್, ನಂಗೆ ಆಗ್ತಲ್ಲ ಸಾರ್, ನರಗಳು ಸೆಳ್ತಂಗ ಆಗತ್ತೆ ಸಾರ್ ಅಂತಾರಲ್ಲ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ ಈ ಒಂದು ಶುಂಠಿ. ವೆಯ್ಟ್ ಲಾಸ್ ತುಂಬಾ ಹೆಲ್ಪ್ ಮಾಡುತ್ತೆ, LDL ಕೊಲೆಸ್ಟ್ರಾಲ್ ಆಚೆ ಹಾಕ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಚೆ ಹಾಕ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ತೂಕ ಇಳಿಕೆ ಅಂತ ಹೇಳ್ತೀವಿ ಅದಕ್ಕೆ. ನೆಕ್ಸ್ಟ್ ಒಂಚೂರು ನಿಮ್ಮ ರೈಟಿಂಗ್ಸ್ ಗಳು ಕಾಗೆ ಕಾಲಾಗಿ ಹೋಗ್ಬೇಕಲ್ಲ, ಪರವಾಗಿಲ್ಲ, ಫಾಸ್ಟ್ ಬರ್ಕೊಳ್ಳಿ, ವಿಷಯಗಳು ಜಾಸ್ತಿ ಇದೆ ಫ್ರೆಂಡ್ಸ್, ಓಕೆನಾ. ಅದರಲ್ಲಿ ಶೀತ ಕೆಮ್ಮು ಆಯ್ತಾ, ಮತ್ತೆ ಅಸ್ತಮ, ಶೀತ ಕೆಮ್ಮು ನೆಕ್ಸ್ಟ್ ಅಸ್ತಮ ಬಗ್ಗೆ ಅಂದ್ರೆ ದಮ್ಮು, ಅದಕ್ಕೂ ಹೆಲ್ಪ್ ಮಾಡ್ತಾ ಹೋಗುತ್ತೆ. ವಾಕರಿಕೆ, ವಾಮಿಟಿಂಗ್ ಅಂತವೆಲ್ಲ, ಅಯ್ಯೋ ಸಾರ್ ನನಗೆ ಎಲ್ಲಾರು ಹೋದ್ರೆ ವಾಮಿಟಿಂಗ್ ಬರ್ಸಾರ ಅಂತಾರಲ್ಲ, ಅಂತವರಿಗೆ ಈ ಶುಂಠಿ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕ್ಯಾನ್ಸರ್ ವಿರುದ್ಧವಾಗಿ ಬಳಸಬಹುದು ಅಂತ ತುಂಬಾ ಜನ ಅವರ ಅನುಮೋದನೆಯಿಂದ ಸಾಬೀತಾಗಿದೆ. ಕಾಫ್ ಅಲ್ಲಿ ಇನ್ನೇನಿದೆ ನೆಕ್ಸ್ಟ್? ಮುಲಾತಿ, ಲವಂಗ ಇದೆ, ಶುಂಠಿ ಏನಿದೆ, ಲವಂಗ, ಲವಂಗ ಬರ್ಕೊಳ್ಳಿ. ಲವಂಗ ಬಗ್ಗೆ ಹೇಳಂಗಿಲ್ಲ, ಗೊತ್ತಿರುತ್ತೆ, ಆದ್ರೂ ಹೇಳ್ತೀನಿ, ಬರ್ಕೊಳ್ರಪ್ಪ. ಇದು ಬ್ಯಾಕ್ಟೀರಿಯಾ ನೋಡಿ, 3 ತರ ಕೆಲಸ ಮಾಡುತ್ತಿದ್ದು. ಒಂದು ಬ್ಯಾಕ್ಟೀರಿಯಾ, ಫಂಗಸ್
ವೈರಸ್ ಮೂರನ್ನು ಸರಿ ಮಾಡ್ಕೊಡುತ್ತೆ. ಮೂರು ವಿರುದ್ಧ ಕೆಲಸ ಮಾಡುತ್ತೆ ಇದು. ಎಲ್ಲೆಲ್ಲ ಎಲ್ಲಿರ್ತೇವೆ ಹೇಳಿ? ಎಲ್ಲಿರ್ತೀವಲ್ಲ ಸಾಮಾನ್ಯ ಜಾಸ್ತಿ ಮಾತಾಡಿ. ಇದು ಪ್ರಾಡಕ್ಟ್ ಇನ್ ಬಾಟ್ಲು ಏನಾದ್ರು ನಾವು ಮುಚ್ಚಿಲ್ಲ ಅಂತಂದ್ರೆ ಅಲ್ಲೆಲ್ಲ ಫಂಗಸ್ ಆಗಂತದ್ ಇರುತ್ತೆ ಸರ್. ನಿಮ್ಮ ಬಾಯಲ್ಲಿ ಹೇಳ್ತಿರೋದು ನಿಮ್ಮ ಇಡೀ ನಿಮ್ ಶರೀರದಲ್ಲಿ ಎಲ್ಲಿರ್ತದೆ ಹೇಳ್ತಿರೋದು ನಾನು. ಮುಖದ ಮೇಲೆ, ಮುಖಕ್ಕಿಂತ ಬಾಯಲ್ಲಿ ಇರ್ತದೆ ಹೇಳ್ತಿಲ್ವಾ? ಬಾಯಲ್ಲಿ ಜಾಸ್ತಿ ಇರುತ್ತೆ, ಹಲ್ಲುಗಳ ಮೇಲೆ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದ್ ದಿವ್ಸ ಬ್ರಷ್ ಮಾಡಕ್ ಹೋಗ್ಬೇಡಿ. ನೀವ್ ಪಕ್ಕದಲ್ಲಿ ಎದ್ ಕೂತ್ಕೊಡ್ತಾರೆ, ಸೀಟ್ ಬಿಟ್ಬಿಡು ಬಸ್ಸಲ್ಲಿ ಗಮ್ಮತ್ ಇರ್ತಾರೆ. ಓಕೆನಾ? ಇದು ಬ್ಯಾಕ್ಟೀರಿಯಲ್ ಮತ್ತೆ ಫಂಗಸ್ ಮತ್ತೆ ವೈರಸ್ ವಿರುದ್ಧವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಂತೆ. ಸಕ್ಕತ್ತ ಕೆಲಸ ಮಾಡುತ್ತಂತೆ. ಅದಕ್ಕೆ ಲವಂಗನ ಈ ಒಂದು ಹಲ್ಲಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೆ ಅದನ್ನು ಬಳಸ್ತಾರೆ. ಒಂದು. ಎರಡನೇದಾಗಿ ಎಕ್ಸಾಂಪಲ್ ತುಂಬಾ ಕಡೆ ನಾನು ಕೇಳ್ಪಟ್ಟಿದ್ದೆ, ಇದು ಸತ್ಯನ ಸುಳ್ಳು ಗೊತ್ತಿಲ್ಲ, ನಾನು ಎಲ್ಲೋ ಕಡೆ ಓದಿದ ನೆನಪು. ಅಂದ್ರೆ ಹಲ್ಲಿನ ಕೆಳಗಡೆ ಹಲ್ಲಿನ ಕಡೆ ಪಕ್ಕ ಒಂದು ಸ್ವಲ್ಪ ಹಕ್ಕಿನ ಒಟ್ಟಿಸ್ಕೊಂಡು ನೈಟ್ ಎಲ್ಲ ಮನಗಿ ಆ ಹಲ್ಲನ್ನು ಸಂದಿದ್ದಂತ ಹಕ್ಕಿ ಕಾಳನ್ನ ಮತ್ತೆ ಬಾಯಲ್ಲಿ ಆಚೆ ಹಾಕಿ ಹೊರ ಹಾಕಿ ಅದನ್ನು ಕೋಳಿ ಕೊಟ್ರೆ ಕೋಳಿ ಸತ್ತೋಗ್ಬಿಡುತ್ತೆ ಅಂತ ಹೇಳ್ತಾರಂತೆ. ಸತ್ಯ ಗೊತ್ತಿಲ್ಲ ಒಟ್ಟಿನಲ್ಲಿ. ಎಷ್ಟು ಗಿಡ ಅಷ್ಟು ವಿಷಕಾರಿ ಅಂತ, ಅಂದ್ರೆ ಅಷ್ಟು ಬ್ಯಾಕ್ಟೀರಿಯಾಗಳು ತುಂಬಿರ್ತವೆ ಅಂತ ಅರ್ಥ. ತಿಂದ್ರೆ ಅವಕ್ಕೆ ಕೋಳಿಗಳು ತಿಂದ್ಬಿಟ್ರೆ ಸತ್ತೋಗ್ತವೆ ಅಂತ ಕೇಳ್ಬಿಟ್ಟಿದೆ. ಸತ್ಯದ ಸುಳ್ಳು ಗೊತ್ತಿಲ್ಲ ಒಟ್ಟಿನಲ್ಲಿ. ಹೌದು ಅಂತ ಅದನ್ನ ಕೇಳಿದ್ದೆ ನಾನು. ಅಂದ್ರೆ ಅಷ್ಟು ವಿಷಯ ಇರುತ್ತೆ ಅಂತ ಅಲ್ಲಲ್ಲಿ, ಅಷ್ಟು ವಿಷಯ ಇರುತ್ತಂತೆ. ನಮ್ಗೆ ತೊಂದರೆ ಮಾಡಲ್ಲ, ಅದು ಬೇರೆಯವ್ರಿಗೆ ತೊಂದರೆ ಮಾಡುತ್ತೆ. ಎಕ್ಸಾಂಪಲ್ ಕಚ್ಚಿ ಬಿಟ್ರೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿ, ಆತರ. ಅಂದ್ರೆ ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಲವಂಗ. ನೆಕ್ಸ್ಟ್ ಲಂಗ್ಸ್, ಶ್ವಾಸಕೋಶಗಳ ಶುದ್ಧಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತಂತೆ. ನೆಕ್ಸ್ಟ್ ಹೊಟ್ಟೆ ನೋವು, ಮತ್ತೆ ಮುಖ್ಯವಾಗಿ ಇದರಲ್ಲಿ ಏನಿರುತ್ತೆ ಅಂದ್ರೆ ಬರ್ಕೊಡಿ, ಈ ಲವಂಗದಲ್ಲಿ ಏನೇನೆಲ್ಲ ಇರುತ್ತೆ ಅಂದ್ರೆ ನಾರಿನಂಶ ಅಂದ್ರೆ ಫೈಬರ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಆಮೇಲೆ ಪೊಟ್ಯಾಷಿಯಂ ಇರುತ್ತೆ, ಕ್ಯಾಲ್ಸಿಯಂ ಅಂತ ಹೇರಳವಾಗಿರುತ್ತೆ, ವಿಟಮಿನ್ ಕೆ ಇರುತ್ತೆ. ಜೊತೆಗೆ ಏನ್ ಮಾಡುತ್ತಂದ್ರೆ ನಮ್ಮ ಮೆಂಟಲ್ ಇಲ್ನೆಸ್ ಅಂದ್ರೆ ಮಾನಸಿಕ ಒತ್ತಡನ ಕಮ್ಮಿ ಮಾಡಿ ಶಾಂತ ಮಾಡುತ್ತಂತೆ. ನಿದ್ದೆ ಚೆನ್ನಾಗಿ ಬರುತ್ತೆ. ದುರ್ವಾಸನೆ ಘಮ ಘಮ ಅಂತೀವಲ್ಲ, ದುರ್ವಾಸನೆಯಿಂದ ಆಚೆ ಕೊಡುತ್ತೆ. ಮತ್ತೆ ದಂತಕ್ಷಯ, ದಂತಗಳ ಸಂಬಂಧ ಅಂದ್ರೆ ಹಲ್ಲಿಗೆ ಸಂಬಂಧಪಟ್ಟೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಶೀತ ಕಫಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇನ್ನೇನಿದೆ? ಲವಂಗ ಆದ್ಮೇಲೆ ಅಪಮರ್ಗ ಬರ್ಕೊಳ್ಳಿ. ಅಪಮರ್ಗ APIMARG ಅಪಮರ್ಗ ಬರ್ಕೊಳ್ಳಿ. ಇದೇನ್ ಕೆಲಸ ಮಾಡುತ್ತಂದ್ರೆ ಉರಿಯೂತ ಆಯ್ತಾ, ಮೂಲವ್ಯಾಧಿ ಆಯ್ತಾ, ಅಜೀರ್ಣ, ಕೆಮ್ಮು, ಅಸ್ತಮ, ರಕ್ತಹೀನತೆ, ಕಾಮಾಲೆ. ಮತ್ತೊಮ್ಮೆ ಕೇಳಿ, ಅಪಮರ್ಗ ಏನ್ ಕೆಲಸ ಮಾಡುತ್ತಂದ್ರೆ ಉರಿಯೂತ, ಮೂಲವ್ಯಾಧಿ, ಪೈಲ್ಸ್. ಮನೆ ಕೇಳಿರಲ್ಲ ಎಮ್ಡಿ ಸರ್, ನೋಡ್ಬೇಕು ಅಂತ ಮೂಲವ್ಯಾಧಿ ಆಯ್ತಾ, ಅಜೀರ್ಣ, ಕೆಮ್ಮು ಅಂದ್ರೆ ಯಾರಿಗ ಊಟ ಸರಿಯಾಗಲ್ಲ, ಊಟ ಅಜೀರ್ಣ ಆಗಲ್ಲ, ಯಾರಿಗ ಊಟ ಸೇರಿದ ನಂತರ ಹೊಟ್ಟೆ ಉಬ್ಬರ ಜಾಸ್ತಿ ಆಗ್ತಾ ಇರತ್ತೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಷ್ಟು ಜನರಿಗೆ. ಸೊ ಆತ ಸಮಸ್ಯೆಗೆ ಹೆಲ್ಪ್ ಮಾಡುತ್ತೆ. ಮತ್ತೆ ಕೆಮ್ಮು ಬಿಟ್ಟು ಕೆಮ್ಮು ಅದಕ್ಕಿರ್ಬೋದು. ಹಸ್ತಮ ಅಂತೊಂಡಿ, ಹಸ್ತಮಕ್ಕೆ ಹೆಲ್ಪ್ ಮಾಡುತ್ತಂತೆ. ರಕ್ತಹೀನತೆಗೆ ಅಂದ್ರೆ ಸ್ವಲ್ಪ ಕಡಿಮೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ರಕ್ತಹೀನತೆಗೆ ಬಳಸಬಹುದು. ಮತ್ತೆ ಕಾಮಾಲೆ ಏನೇನು ಇಂಗ್ಲಿಷ್ ಅಲ್ಲಿ ಹೇಳಿ? ಹಳದಿ, ಕನ್ನಡ ಆಯ್ತಲ್ಲ. ಬರ್ಕೊಳ್ಳಿ. ನೆಕ್ಸ್ಟ್ ಮುಲತಿ ಬಗ್ಗೆ ನಮ್ಮ ಮನೆ ಹೇಳಿದ್ನಲ್ಲ ನಾನು. ನೆಕ್ಸ್ಟ್ ಮುಲತಿಂದ ಬರುತ್ತೆ. ಆಯ್ತು, ಬರ್ಕೊಂಡ್ರೆ ಎಷ್ಟು ಜನ ಬಂದಿರ್ಲಿಲ್ಲ, ಯಾಕೆ ರಿಮೋಟಿಕ್ ಬಗ್ಗೆನೇ ಹೇಳಿದಾಗ ಡೀಪ್ ಆಗಿ ಹೇಳಿದ್ದೆ ನಾನು, ಬರ್ಕೊಂಡಿರಲ್ಲ. ಆದ್ರೂ ಹೇಳ್ಕೊಡ್ತೀನಿ, ಒಂದ್ 4 ಅಕ್ಷರದಲ್ಲಿ ಹೇಳ್ಕೊಡ್ತೀನಿ, ಫುಲ್ ಹೇಳಕ್ ಹೋಗಲ್ಲ. ಬರ್ದಿದ್ದು ನಿಮ್ಮ ಇದು ಏನ್ ಮಾಡಕ್ಕಾಗತ್ತೆ. ಇದು ಏನ್ ಕೆಲಸ ಮಾಡುತ್ತೆ ಅಂದ್ರೆ
ಶ್ವಾಸಕೋಶದ ಸಂಬಂಧಿಸಿದ ರೋಗ ವಿರೋಧವಾಗಿ ಕೆಲಸ ಮಾಡುತ್ತದೆ. ಅಂದ್ರೆ ಉಸಿರಾಟ ತೊಂದರೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಅಷ್ಟೇನೆ ಅಜೀರ್ಣ ಸಮಸ್ಯೆ, ಒತ್ತಡ, ಖಿನ್ನತೆ ಅಂತೀವಲ್ಲ, ಮಾನಸಿಕ ಒತ್ತಡ ಅಂತ ಹೇಳ್ತೀವಲ್ಲ, ಡಿಪ್ರೆಷನ್ ಗೊತ್ತು ನೋಡಿ ಎಷ್ಟು ಜನ. ಒಂಥರ ಈ ಮನಸ್ಸಿನಗಳಿಗೆ ಇರಲ್ಲ ಮತ್ತು ತುಂಬಾ ಚಂಚಲ ಮನಸ್ಸು ತರುತ್ತೆ, ಅಂತರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ಅದು ಮುಲೇತಿ. ನಂತರ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಕೊಡುತ್ತಂತೆ ಮುಲ್ಕಿ. ಯಕೃತ್ ಒಳ್ಳೆ ಅಕ್ಷರ ಅದು. ಹೇಳಿ 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 ಆ ಪ್ರಾಡಕ್ಟ್ ಬಗ್ಗೆ ಯಕೃತ್ ಪದ ಬಳಕೆನೇ ಮಾಡಿಲ್ಲ. ಯಕೃತ್ ಆರೋಗ್ಯನ ಜಾಸ್ತಿ ಮಾಡಿಕೊಡುತ್ತೆ. ಹಾಗೇನೆ ಚರ್ಮದಲ್ಲಿರ್ತಕ್ಕಂಥ ಮುಖ್ಯವಾದ ಯಾವುದು, ಚರ್ಮಕ್ಕೆ ಯಾವ್ದು ಮುಖ್ಯವಾದ ಹೇಳಿ, ಮೆಲನಿನ್. ಇದು ಅಂದ್ರೆ ಇದ್ರದ ಒಂದು ಆರೋಗ್ಯನ ಕಾಪಾಡುತ್ತೆ. ಅಂದ್ರೆ ಸ್ಕಿನ್ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದು ಮುಲತಿ. ಜೊತೆಗೆ ತೂಕ ಇಳಿಕೆಗೆ ಹೆಲ್ಪ್ ಮಾಡುತ್ತಂತೆ. ಜೊತೆಗೆ ಗಂಟ್ಲು ನೋವು, ಕೆಮ್ಮು ಇತ್ಯಾದಿಗಳನ್ನ ಸರಿಪಡಿಸ್ಕೊಡುತ್ತೆ ಯಾವುದೋ ಮುಲತಿ. ಓಕೆ, ನೆಕ್ಸ್ಟ್ ನಾಗರಮೋತ. ಬರ್ಕೊಳ್ಳಿ. ಇದೇನ್ ಕೆಲಸ ಮಾಡುತ್ತಂದ್ರೆ ಸುಮಾರು 18 ಪಾಯಿಂಟ್ ಅಂತ ಇದೆ. ಫಾಸ್ಟ್ ಹೇಳ್ಕೊಡೋಲ್ಲ, 18 ತರ ಕೆಲಸ ಮಾಡುತ್ತೆ. ಒಂದನೇದು 18ರಲ್ಲಿ ಒಂದನೇದು ಹೇಳ್ತೀನಿ ಕೇಳಿ. ನಾಗರಮೋತದಲ್ಲಿ ಜೀರ್ಣಕ್ರಿಯೆ ಅಂದ್ರೆ ನಮ್ಮಲ್ಲಿ ಯಾರಿಗೆ ಊಟ ಚೆನ್ನಾಗಿ ಸೇರಿಸಿ ಜೀರ್ಣ ಆಗಿ ಪಚನ ಕ್ರಿಯೆಯಾಗಿ ಮೋಷನ್ ನೀಟಾಗಿ ಹೋಗ್ಬೇಕು, ಇನ್ಪುಟ್ ಔಟ್ ಬಂದಿರಲಿ ಅಂದ್ರೆ ಜೀರ್ಣಕ್ರಿಯೆಯ ಕ್ರಮವನ್ನ ಚೆನ್ನಾಗಿ ಮಾಡ್ಕೊಡುತ್ತೆ. 1ನೇ ಪಾಯಿಂಟ್. 2ನೇದು ಬೊಜ್ಜು ನಿವಾರಣೆ ಮಾಡಿ ಕೆಲಸ ಮಾಡುತ್ತೆ. ಹಾಲುಣಿಸುವಿಕೆ ಅಂದ್ರೆ ಯಾರಿಗೆ ಫೀಡಿಂಗ್ ಬರ್ತಾ ಇರಲ್ಲ ಅಂತರಿಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಇದ್ರಲ್ಲಿ ಮೋಸ್ಟ್ ಆಫ್ ಆಲ್ ಇದ್ರಲ್ಲಿ ಹಾಕಿರ್ಬೋದು ಅಂತ, ಇಲ್ಲಿ ಗಣೆಕೊಪ್ಪಲ್ಲಿ ಹಾಕಿರ್ಬೋದು ಅಂತ. ನೆಕ್ಸ್ಟ್ ಗಣೆಕೊಪ್ಪ ಬಂದಾಗ ನಾನು ಅದನ್ನ 2 days ಇರ್ತೀನಿ, ಯಾಕೆಂದ್ರೆ ಒಂದ್ ದಿವಸ ಹೇಳಿಕ್ಕಾಗಲ್ಲ. 36 ಗಿಡಮೂಲಿಕೆ ಇದೆಯಲ್ಲ, ಒಂದ್ ದಿವಸ ಇರ್ಲಿಕ್ಕಾಗಲ್ಲ. ಒಂದೊಂದು ಪ್ರಾಡಕ್ಟ್ ಬಗ್ಗೆ 1 ಗಂಟೆ ಹೇಳ್ಬೋದು, ಅಷ್ಟು ಸಕ್ಕದಾಗಿದೆ ಅದರಲ್ಲಿ. ಹಾಗೇನೆ ಉಸಿರಾಟ ತೊಂದರೆ ಅದಕ್ಕೆ ಹೆಲ್ಪ್ ಮಾಡುತ್ತಂತೆ. 4ನೇ ಪಾಯಿಂಟ್. 5ನೇ ಪಾಯಿಂಟು ನಾಗರಮೋತದಲ್ಲಿ 5ನೇ ಪಾಯಿಂಟು ಸೋಂಕುಗಳಿಂದ ರಕ್ಷಣೆ ಮಾಡುತ್ತೆ. ಅಂದ್ರೆ ನಮ್ಮ ಹತ್ರ ಬರ್ತಾವಲ್ಲ, ಯಾವ್ದು ಹೇಳಿ, ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್, ಅದ್ರ ವಿರುದ್ಧವಾಗಿದ್ದು ರಕ್ಷಣೆ ಮಾಡುತ್ತೆ. ಮಧುಮೇಹಗಳಿಗೆ ಅಂದ್ರೆ ಮಧುಮೇಹಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮುಂದೆ ಹೇಳಕ್ ಬೇಡ, ಅರ್ಥ ಮಾಡ್ಕೊಳ್ಳಿ ಸಾಕು. ಉರಿಯೂತ ಮತ್ತೆ ನೋವು 7ನೇ ಪಾಯಿಂಟು. ಮತ್ತೆ ಇದು ಆತಂಕವನ್ನು ಕಡಿಮೆ ಮಾಡುತ್ತೆ. ಅಂದ್ರೆ ಭಯದ ಒತ್ತಡಗಳು, ಸ್ಟ್ರೆಸ್ನೆಸ್, ಈ ತರದ್ದು ಏನೋ ಮಾನಸಿಕ ಒತ್ತಡಗಳನ್ನ ಅಂದ್ರೆ ಆತಂಕಗಳನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ 9ನೇ ಪಾಯಿಂಟು ಸ್ಕಿನ್ ಅಥವಾ ಚರ್ಮ ಅಂತ ಬರ್ಕೊಳ್ಳಿ. 10ನೇ ಪಾಯಿಂಟು ಹೇರ್ ಅಥವಾ ಕೂದಲು, ಹೇರ್. 11ನೇದು ಕ್ಯಾನ್ಸರ್. 12ನೇದು ಮೂತ್ರವರ್ಧಕ ಅಂದ್ರೆ ಎಷ್ಟು ಜನಗಳಿಗೆ ಮೂತ್ರ ಬರ್ತಿರಕ್ಕಲ್ಲ, ತುಂಬಾ ಕಷ್ಟಪಡ್ತಾರೆ, ಅರ್ಧಂಬರ್ಧ ಬರ್ತಿರತ್ತೆ, ಅಥವಾ ಓದನು ಅರ್ಧಂಬರ್ಧ ಬರುತ್ತೆ. ಊರಿ ಮೂತ್ರ ಟೈಪ್ ಆಗ್ತಾ ಇರುತ್ತೆ ಎಷ್ಟು ಜನಗಳಿಗೆ, ಅಥವಾ ತುಂಬಾ ಜಾಸ್ತಿ ಹೋಗ್ತಾ ಇರುತ್ತೆ. ಅಂದ್ರೆ ಆ ಮೂತ್ರನಾಳದಲ್ಲಿದ್ದಂತ ಸೋಂಕುಗಳನ್ನ ನಿವಾರಣೆ ಮಾಡಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ. ನೆಕ್ಸ್ಟ್ 13ನೇ ಪಾಯಿಂಟ್ ಮುಟ್ಟಿನ ಆರೋಗ್ಯನ ಸರಿ ಮಾಡ್ಕೊಡುತ್ತೆ. ಅಂದ್ರೆ ಲೇಡೀಸ್ ಬರ್ತಕ್ಕಂತ 2 ಸಮಸ್ಯೆ ಇರುತ್ತಲ್ಲ, ಅದಕ್ಕೆ ಸಹಾಯ ಮಾಡುತ್ತೆ, ಆರೋಗ್ಯನ ಜಾಸ್ತಿ ಮಾಡ್ಕೊಡುತ್ತೆ. ನೆಕ್ಸ್ಟ್ ಮೌತ್ ಹೆಲ್ತ್ ಅಂದ್ರೆ ಏನ್ ಹೇಳ್ತೀವಿ, ಮೌತ್ ಅಂದ್ರೆ ಬಾಯಿ ಸಂಬಂಧಪಟ್ಟಂತೆ. ಮೌತ್ ಹೆಲ್ತ್ ಮಾಡುತ್ತೆ ಅಂದ್ರೆ ಬಾಯಿ ಸಂಬಂಧಪಟ್ಟಂತೆ ಎಲ್ಲದನ್ನು ಆರೋಗ್ಯ ಹೊಡ್ಕೊಡುತ್ತೆ, ಫ್ರೆಶ್ನೆಸ್ ಮಾಡುತ್ತೆ, ನೋವು ಉರಿಗಳನ್ನ ಕಮ್ಮಿ ಮಾಡುತ್ತೆ. ಅದನ್ನ ಮೌತ್ ಹೆಲ್ತ್ ಅಂತ ಹೇಳ್ತೀವಿ. ಒತ್ತಡ ಅಂತ ಬರ್ಕಡೆ 15ನೇ ಪಾಯಿಂಟ್. 15ನೇದು ಒತ್ತಡ, ಅದು ಕಮ್ಮಿ ಮಾಡುತ್ತೆ. 16ನೇದು ರಕ್ತ ಪರಿಚಲನೆ. ಇಂಗ್ಲಿಷ್ನ ಕನ್ನಡ ಮಾಡೋದು ಭಾರಿ ಕಷ್ಟ, ಹುಡುಕಿ ಮಾಡಬೇಕು. ರಕ್ತ ಪರಿಚಲನೆ ಕನ್ನಡದಲ್ಲಿ ಎಣ್ಣಿಸ ಅಂತ ಹೇಳೋದಕ್ಕೆ ಕನ್ನಡ ಬರ್ತೀನಿ. ಸರ್ ಮತ್ ನಮಗ್ ಬರೆಯಕ್ಕೆ. ನೆಕ್ಸ್ಟ್ 17ನೇದು ಲಿವರು, ಕಿಡ್ನಿ
ಇವನ್ನ ಅಂದ್ರೆ ಲಿವರ್ ಮತ್ತೆ ಕಿಡ್ನಿನ ಏನ್ ಮಾಡ್ತಾ ಇದ್ರಿ, ಕ್ಲೆನ್ಸಿಂಗ್ ಮಾಡ್ಕೊಡುತ್ತೆ, ಕ್ಲೀನ್ ಮಾಡ್ಕೊಡುತ್ತೆ, ಸ್ವಚ್ಛ ಮಾಡುತ್ತೆ. ಅಂದ್ರೆ ಆ ಒಂದು ಲಿವರ್ ಮತ್ತು ಕಿಡ್ನಿ ಇದ್ದಂತ ಹಾನಿಕಾರಕ ಏನಿತ್ತಲ್ಲ ಟಾಕ್ಸಿನ್ಸ್ ಅದನ್ನ ಹಚ್ಚಾಕ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. 18ನೇ ಪಾಯಿಂಟು ಹಾರ್ಮೋನ್ಗಳ ವಿರುದ್ಧವಾಗಿ ಅಂದ್ರೆ ಏನಾದ್ರು ಸಮಸ್ಯೆ ಇದ್ರೆ ಏರುಪೇರು ಆಗೋದನ್ನ ಸರಿ ಮಾಡ್ಕೊಡುತ್ತೆ. ನೆಕ್ಸ್ಟ್ ಲಾಸ್ಟ್ನೇದು ಯಾವ್ದ್ರಲ್ಲಿ ಕಾಫ್ ಅಲ್ಲಿ ಲಾಸ್ಟ್ನೇ ಇಂಗ್ರೀಡಿಯೆಂಟ್ಸ್ ಅದು ಯಾವ್ಲತಾ ಸೋಮಲತಾ ಯಾವ್ಲತಾ ಸೋಮಲತಾ ಹಾ ಸುಮಲತಾ ಸೋಮಲತಾ ಬರ್ಕಳಿ, ಸುಮಲತಾ ಅಲ್ಲ. ಇದರಲ್ಲಿ ಅಂದ್ರೆ ಯಾರಿಗೆ ಈ ಜಾಸ್ತಿ ಬೆವರ್ತಿರ್ತಾರೆ ನೋಡಿ, ಮತ್ತೆ ಕೆಲವರು ಬೆವರದೇ ಅಲ್ಲ, 2 ತರ ಇರ್ತಾರಲ್ಲಿ. ಅದರಲ್ಲಿ ಕೆಲವರಿಗೆ ರೇಸಸ್ ಹೋಗ್ಲಿಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ, ಅರ್ಧಂಬರ್ಧ ಹೋಗ್ತಾ ಇರುತ್ತೆ. ಕೆಲವರಿಗೆ ಜಾಸ್ತಿ ಹೋಗುತ್ತೆ, ಕೆಲವರು ಮತ್ತೆ ಒಂದು 10 ನಿಮಿಷ ಬಿಟ್ಟು ಮತ್ತೆ ಹೋಗ್ಬೇಕು, 10 ನಿಮಿಷ ಬಿಟ್ಟು ಮತ್ತೆ ಹೋಗ್ಬೇಕು, 1 ಗಂಟೆ ಬಿಟ್ಟು ಮತ್ತೆ ಹೋಗ್ತಿರ್ತಲ್ಲ ಅಂತರ ಇರ್ಬೋದು. ಅಥವಾ ಈ ಮೂತ್ರನಾಳದಲ್ಲಿದ್ದಂತ ಯಾವುದೇ ತರಲಿಕ್ಕೆ ಸೋಂಕುಗಳ ವಿರುದ್ಧವಾಗಿ ಸಹಾಯ ಮಾಡ್ತಾ ಹೋಗುತ್ತೆ, ವಿರುದ್ಧ ಕೆಲಸ ಮಾಡ್ತಾ ಹೋಗುತ್ತೆ, ಬೆವರುವಿಕೆನೆ ಕಮ್ಮಿ ಮಾಡ್ತಾ ಹೋಗ್ತದೆ. ಯಾವುದು ಸುಮ್ಲತಾ. ಮತ್ತೆ ಏನು ಸೆಲ್ಸ್ ಇದ್ವಲ್ಲ ನಮ್ಮಲ್ಲಿ ಡೆಡ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಅವೇನ್ ಕೆಲಸ ಮಾಡ್ತಿರಕಲ್ಲ ಅವುಗಳಿಗೆ ಪುನರ್ಜೀವನ ಮಾಡ್ಕೊಡುತ್ತೆ. ಅಂದ್ರೆ ಆ ಸೆಲ್ ಡೋರ್ ಅನ್ನು ಓಪನ್ ಮಾಡಿ ಅದಕ್ಕೆ ಬೇಕಂದ ಫುಡ್ ಅನ್ನ ಸಪ್ಲಿಮೆಂಟ್ ಮಾಡಿ ಕಳ್ಕೊಂಡುತ್ತೆ. ಯಾವ ಸೆಲ್ಸ್ ಗಳು ಕೆಲಸ ಮಾಡ್ತಿರಕಲ್ಲ ಸರಿಯಾಗಿ ಅವುಗಳ ಸೆಲ್ಸ್ ಡೋರ್ ಅನ್ನು ಓಪನ್ ಮಾಡಿ ಅವುಗಳಿಗೆ ಬೇಕಾದಂತ ಎಲ್ಲಾ ಪೋಷಣೆಗಳನ್ನ ಸರಾಗವಾಗಿ ಅದಕ್ಕೆ ಹೋಗ್ಲಿಕ್ಕೆ ಮಾಡಿ ಪುನರ್ಜೀವನ ಮಾಡ್ಲಿಕ್ಕೆ ಅಂದ್ರೆ ರಿಸ್ಟೋರ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಸೋಮಲತಾ. ಹಾಗೇನೆ ತೂಕ ನಷ್ಟ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅಂದ್ರೆ ವೇಟ್ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಉಸಿರಾಟ, ಹೃದಯ ಆರೋಗ್ಯ, ಉಸಿರಾಟ ತೊಂದರೆ ಮತ್ತೆ ಹೃದಯ ಆರೋಗ್ಯ. ಓಕೆ, ಇಷ್ಟು ನಿಮ್ಗೆ ಅರ್ಥ ಆಗ್ಬೇಕು ನೋಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಸಿಕ್ಕಿರಲ್ಲ, 4 ಹಾಕ್ಬಿಟ್ಟು ಸುಮ್ಮನೆ ವಿಟಮಿನ್ ಸರ್ ಯಾಕೆ ಹಾಕ್ಬಿಟ್ಟು ಒಂದಕ್ಕೊಂದು ರಿಲೇಟ್ ಇದೆ, ಒಂದಕ್ಕೊಂದು ರಿಲೇಟ್ ಇರೋದ್ರಿಂದ ಹಾಕಿರೋಂಥದ್ದು. ಇಷ್ಟೊಂದು ಹಾಕಿದ್ರೆ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅನ್ನೋ ಉದ್ದೇಶ ಹಾಕೊಂಡು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರೆ. ಇದನ್ನ ಹೇಗೆ ತಗೋಬೇಕು ಅಂದ್ರೆ ಬರ್ಕೊಳ್ಳಿ, ಊಟದ ನಂತರ 1 ಗಂಟೆ ನಂತರ ತಗೋಬೇಕು. ಇದನ್ನ ಊಟ ಆಗಿ 1 ಗಂಟೆ ನಂತರ ತಗೋಬೇಕು. ಓಕೆನಾ? ನೀರು ತಗೋಬೇಕು ಅಂತ ಏನಿಲ್ಲ, ಹಂಗೆ ಡೈರೆಕ್ಟ್ ಬೇಕಾದ್ರೆ ತಗೋಬಹುದು. ಓಕೆ ಸರ್. ಓಕೆನಾ? ನೆಕ್ಸ್ಟ್ ಎಲ್ಕೊಂಡ್ರು ಭಾರ ಅಂತ ಇರ್ತಲ್ಲ, ಏನದು ಸರ್? ಕ್ವಾಂಟಿಟಿ ಎಷ್ಟು ತಗೊಳ್ಳೋದು ಸರ್ ಅದು? ಮಕ್ಕಳಿಗಾದ್ರೆ ಕ್ವಾಂಟಿಟಿ ಎಷ್ಟು ಕೊಡ್ಬೇಕು, ದೊಡ್ಡವ್ರಿಗಾದ್ರೆ ಎಷ್ಟು ತಗೋಬೇಕು? ಚಿಕ್ಕ ಮಕ್ಕಳಾದ್ರೆ ಡ್ರಾಪ್ಸ್ ಹಾಕ್ಬೇಕು, 5 ಹನಿ. ತುಂಬಾ ಚಿಕ್ಕ ಮಕ್ಕಳಾದ್ರೆ 5 ಹನಿ ಸಾಕು. 1 2 3 4 5 5 ಹನಿ ಸಾಕು. 3 to 5 ಡ್ರಾಪ್ ಸಾಕು. ಅಥವಾ ಸ್ವಲ್ಪ 4-5 ವರ್ಷ ಮಕ್ಕಳುಗಳು ಆದ್ರೆ ಅದನ್ನ 5ರಿಂದ 10 ml ಕೊಡ್ಬೋದು. ದೊಡ್ಡರಾದ್ರೆ 15ರಿಂದ 25 ml ಕೊಡ್ಬೋದು, ಡಿಪೆಂಡ್ ಅಪಾನ್ ಬಾಡಿ. ಓಕೆನಾ?